ಗುರುಜಿ, ಇಂದಿನ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ಸಂಸ್ಕಾರದಲ್ಲಿ ಸಾಕಷ್ಟು ಜನಕ್ಕೆ ಒಳ್ಳೆ ಸದ್ಬುದ್ಧಿ ಭಾವನೆ ಎಲ್ಲ ಬರಲಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಈ ಸದ್ಬುದ್ಧಿ ಭಾವನೆ ಅಂದರೆ, ನಿಮಗೆ ಆ ನವಗ್ರಹ ದೋಷಗಳ ಹೋಗ್ತಕ್ಕಂಥ ವಿಚಾರಗಳನ್ನು, ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡ್ತಕ್ಕಂಥ ವಿಚಾರನ, ಯಾವ ಕಾಲಕ್ಕೋ ಎಲ್ಲೋ ಎಡುತ್ತೀರಾ ಅನ್ನೋ ವಿಚಾರನ, ಏಳು ಬೀಳುಗಳು ಜೀವನದಲ್ಲಿ ಅಂದರೆ ಬೀಳು ಅಂತಕ್ಕಂಥ ರಾಹು, ಏಳು ಅಂತಕ್ಕಂಥದ್ದು ಸ್ವರ್ಗಲೋಕಕ್ಕೆ ಸುಖವನ್ನು ಕಾಣ್ತಕ್ಕಂಥ ಮೋಕ್ಷ ಲೋಕವೇ ಕೇತು ಅನ್ನೋದು, ಮಂಗಳ ಗ್ರಹ ಜೊತೆ ಕೂತ್ಕೊಂಡಾಗ ಏನೇನು ಮುರ್ಕೊಂತೀವಿ, ಯಾವಾಗ ಮುರ್ಕೊಂತೀವಿ, ಹೇಗೆ ಮುರ್ಕೊಂತೀವಿ ಅನ್ನೋ ಅನುಭವಗಳನ್ನು, ವಿಚಾರಗಳನ್ನು ತಮ್ಮೆಲ್ಲರ ಮುಂದೆ ಪ್ರಕಟ ಮಾಡಿ ಇಚ್ಛಾಪೂರ್ವಕವಾಗಿ ಹೇಳಿರ್ತಕ್ಕಂಥ ವಿಚಾರಗಳು. ಇದಕ್ಕೆಲ್ಲ ಸರಿತಿದ್ದಕ್ಕೆ ಒಂದೇ ಒಂದು ವಿಚಾರ, ಸರಿಯಾಗಿ ಪೇಪರ್ ಪೆನ್ ತೊಗೊಂಡು ಬರ್ಕೊಂಬಿಡಿ. ಆಮೇಲೆ ಅದು ಗೊತ್ತಾಗಿಲ್ಲ ಇದು ಗೊತ್ತಿಲ್ಲ ಅಂತ ಸುಮ್ಮನೆ ಕರೆ ಮಾಡ್ಕೊಳ್ಳೋದಲ್ಲ, ಪ್ರತಿಯೊಬ್ಬರಿಗೂ ತೊಂದರೆ ಕೊಡ್ತಕ್ಕಂಥ ಅವಕಾಶವಂತಲ್ಲ. ನೀವೇನು ಮಾಡಬೇಕು ಅಂದರೆ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ಅಂತ ನೋಡ್ಕೊಳ್ಳಿ. ಒಂದು ಮನೆ ಕುಟುಂಬಕ್ಕೆ ಎಷ್ಟು ಜನ ಇದ್ದೀರಾ ನೋಡ್ಕೊಂಬಿಡಿ. ನೀವು ಎಷ್ಟೇ ಜನ ಇರಲಿ, ಏನು ಮಾಡಬೇಕು ಅಂದರೆ, ಚಿಕ್ಕ ಕುಟುಂಬ ಒಂದು ಸುಮಾರು 5 ಜನ ಇದ್ದೀರಾ ನಿಮ್ಮ ಮನೇಲಿ ಅಂದರೆ, ಹಬ್ಬ ಅಂದರೆ ಒಂದು 100 ಗ್ರಾಮ್ ಸಾಕು. ಎಷ್ಟೋ 100 ಗ್ರಾಮ್ ಸಾಕು, ಇಲ್ಲ ಒಂದು 1/4 kg ಸಾಕು. ಒಂದು 10 ಜನ ಇದ್ದೀರಿ ಅಂದರೆ ಒಂದು 1/4 kg ಸಾಕು. ಏನದು 1/4 kg? ನವಧಾನ್ಯ ಅಂತ. 9 ನವಗ್ರಹಗಳಿಗೆ ಒಂದೊಂದು 1/4 kg. ಗಮನ ಇರಲಿ, ಗೋಧಿ ಅಂದರೆ ಗೋಧಿ 1/4 kg, ಅಕಸ್ಮಾತ್ ಹುರುಳಿ ಅಂದರೆ ಹುರುಳಿ 1/4 kg, ಎಳ್ಳು ಅಂದರೆ ಎಳ್ಳು 1/4 kg. 10 ಜನಕ್ಕೆ ಇದು ಲೆಕ್ಕ. ಯಾವತ್ತೂ ಇದು ಲೆಕ್ಕ. ಎಷ್ಟೋ 10 ಜನಕ್ಕೆ 1/4 kg ಲೆಕ್ಕ. ಸೊ ಒಂದು ಕುಟುಂಬಕ್ಕೆ ಅಷ್ಟು ಲೆಕ್ಕ ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಅದರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಎಷ್ಟು ಜನ ಅಂತ ಲೆಕ್ಕ ಹಾಕ್ಕೊಂಡು ನಿಮ್ಮ ಮನೆ ಕುಟುಂಬದವರು 1/4 kg 9 ನವಧಾನ್ಯನು ಕಾಲು 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 ಇಷ್ಟು 1/4 kgನ ತೊಗೊಂಡ್ಬಿಡ್ಬೇಕು. ತೊಗೊಂಡು ಎಲ್ಲರೂ ಅಮಾವಾಸ್ಯೆ ದಿವಸ ರೆಡಿ ಆಗಿಬಿಡ್ಬೇಕು. ಯಾವತ್ತೋ ಅಮಾವಾಸ್ಯೆ ದಿವಸ ರೆಡಿ ಆಗಿಬಿಡ್ಬೇಕು. ಮೊದಲನೇದು ಸೂರ್ಯನಿಂದ ಪ್ರಾರಂಭ. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚರಾಹುವೆ ಕೇತ್ವೇ ನಮಃ ಅಂತ ಸ್ಮರಣೆ. ಈ ಮಂತ್ರವನ್ನು ಒಂದೊಂದು ಸಲ ಮಾಡಿದಾಗಲೂ ನಮಸ್ಕಾರ ಮಾಡ್ಕೋಬೇಕು. ಸೂರ್ಯನಿಂದ ಏನಾಗಿದೆ? ಗೋಧಿ ತಗೊಳ್ಳಿ. ಒಂದು ಹಿಡಿ ಯಜಮಾನರಿಗೆ 1 ಸಲ 2 ಸಲ 3 ಸಲ ಒಂದು ಪಾತ್ರೆ ಪಕ್ಕಕ್ಕೆ ಇಟ್ಕೊಂಬಿಡಿ, ಪಾತ್ರೆಗೆ ಹಾಕ್ಬಿಡಿ. ಅರ್ಥ ಆಯ್ತಾ? ಎರಡನೇ ಧಾನ್ಯ ಏನದು? ಭತ್ತ. ಹೀಗೆ ಎರಡನೇದು ಚಂದ್ರ, ನಮ್ಮ ಸೂರ್ಯಾಯ ಚಂದ್ರಾಯ, ಚಂದ್ರನ 3 ಸಲ ಹೀಗೆ ಪಾತ್ರೆ ತೆಗೆದು ಹಾಕ್ಬಿಡಿ. ಹೀಗೆ ಒಂದೊಂದು ಧಾನ್ಯವನ್ನು ಪ್ರತ್ಯೇಕವಾಗಿ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹು ಕೇತು ಕೊನೆಯವರೆಗೂ ಈ 9 ಗ್ರಹಗಳಿಗೆ 9 ಧಾನ್ಯಗಳು ಸೈಡ ಲೈನ ಪಾತ್ರೆಗಳನ್ನ ಹಾಕಿಟ್ಕೊಂಡ್ಬಿಟ್ರೆ, ಒಬ್ಬೊಬ್ಬರನ್ನೇ ಕರೆದು ಹೆಡ್ತು ತೆಗೆದು ಹಾಕ್ಬಿಡ್ಬೇಕು. 1/4 kg ಇರುತ್ತಪ್ಪ ಒಂದೊಂದು ಪಾತ್ರೆಯಲ್ಲಿ. ಎಲ್ಲನೂ ತೆಗೆದು ಹಾಕ್ಬಿಟ್ಟು ಒಂದು ಪಾತ್ರೆಗೆ ಶೇಖರಣೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಮಿಕ್ಸ್ ಆಗ್ತಾ ಬರುತ್ತೆ ಇನ್ನೊಂದು ಪಾತ್ರೆಗೆ. ಕೊನೆಯದಾಗಿ ಹೆಂಡತಿಯಾದವಳಿಗೆ ಗಂಡನೇ ತೆಗಿಬಹುದು, ಅಥವಾ ಯಾರಾದರೂ ಹಿರಿಯರಿದ್ರೆ ಹಿರಿಯರು ತೆಗಿಬಹುದು. ಎಲ್ಲ ತೆಗೆದು ಹಾಕ್ಬಿಡಿ. ತೆಗೆದಾದ ತಕ್ಷಣ ನೀರು ಹಾಕ್ಬಿಡಿ. ಅದಕ್ಕೆ ಎಲ್ಲರದು ದೃಷ್ಟಿ ತೆಗಿಬೇಕು. ಎಲ್ಲರೂ ಪೂರ್ವಕ್ಕೆ ತಿರುಗಿರಬೇಕು. ಹೇಳಿದ್ದೀನಿ, ಪೂರ್ವಕ್ಕೆ ತಿರುಗಿ ನಿಂತ್ಕೋಬೇಕು. ತೆಗಿಯೋರು ಯಾವುದಕ್ಕಲ್ಲದು ನೋಡಬಹುದು, ಅಭ್ಯಂತರವೇನಿಲ್ಲ. ತೆಗಿತಕ್ಕಂಥದ್ದು ಮೇಲೆ ಪೂರ್ವಕ್ಕೆ ಅವ್ರವ್ರು ನಿಂತ್ಕೊಂಡಾಗ ಒಂದು ಪಾತ್ರೆಯನ್ನು ಮುಂದೆ ಇಟ್ಕೊಂಡಾಗ ಎಲ್ಲನೂ ಹಾಕ್ಬಿಡ್ಬೇಕು. ಹಾಕಿದ ಮೇಲೆ ಇಷ್ಟೂ ಧಾನ್ಯಗಳಾದ ಮೇಲೆ ಎಲ್ಲ ನೀರು ಹಾಕಿಟ್ಬಿಟ್ಟು ಪಕ್ಕದಲ್ಲಿ ಹೊರಗಡೆ ಇಟ್ಬಿಡ್ಬೇಕು. ಈ ಹೊರಗಡೆ ಅಂದರೆ ಯಾರು ತುಳಿದೇ ಇರತಕ್ಕಂಥದ್ದು, ಯಾರು ಯಾವ ಕಾಲಕ್ಕೂ ಮುಟ್ಟದೇ ಇರತಕ್ಕಂಥ ಜಾಗದಲ್ಲಿ ಇಟ್ಬಿಡ್ಬೇಕು. ಇದನ್ನು ಅದಾದ ಮೇಲೆ ಆ ನೀರನ್ನು ಬೆಳಗ್ಗೆ ಎದ್ದು ಶೋಧಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಯಾವ ಕಾಲಕ್ಕೂ ಮಾಡಬಾರ್ದು. ಹಲ್ಲುಜ್ಜು ಬಿಡ್ಬೇಕು ಅಷ್ಟೇ, ಬಿಟ್ಟರೆ ಸ್ನಾನ ಮಾಡಿಬಿಡಬೇಡಿ. ಫಸ್ಟಿಗೆ ಕಾರ್ಯ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿರಂತೆ. ಬೆಳಗ್ಗೆ ಬೇಗ ಎದ್ದು ಬಿಡಬೇಕು. ಬೇಗ ಎದ್ದ ತಕ್ಷಣ, ಬೇಗ ಅಂದರೆ ಎಷ್ಟೊತ್ತಿಗೆ? ನಿಧಾನಕ್ಕೆ 7:30 8 ಗಂಟೆ 9 ಗಂಟೆ ಅಲ್ಲ, 5:05 ಎದ್ದು ಬಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇರೆ ಹೋಗಬೇಕಲ್ಲ. ಆದ್ದರಿಂದ ಹೊರಗಡೆ ಇರ್ತಕ್ಕಂಥ ಧಾನ್ಯನ ನೀರಲ್ಲಿ ತುಂಬಿಸಿರ್ತೀರ, ನೀರೆಲ್ಲ ಚೆಲ್ಬಿಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಯಾವುದನ್ನ ದೃಷ್ಟಿ ತೆಗೆದಿರೋದಿಲ್ಲ, ಯಾರಾದರೂ ಒಬ್ಬರು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿಬಿಟ್ಟು 10 ಜನ ಇದ್ದೀರಾ, 10 ಭಾಗಗಳು ಮಾಡಿಬಿಟ್ಟು 10 ಕರ್ಚೀಫಲ್ಲೋ 10 ವಿಶೇಷವಾಗಿರ್ತಕ್ಕಂಥ ಗಂಟನ್ನು ಮಾಡಿ ಅವ್ರವ್ರ ಕೈಲಿ ಕೊಟ್ಬಿಡಿ. ಎಲ್ರಿಗೆ, ಎಲ್ಲ ಮನೆ ಕುಟುಂಬ ಸದಸ್ಯರಿಗೆ ಅಷ್ಟೂ ಜನಕ್ಕೆ ಒಂದೊಂದು ಗಂಟು ಕೊಟ್ಬಿಡಿ. ಮಿಕ್ಸ್ ಆಗೋಗಿರುತ್ತೆ ಈಗ. ಯಾಕಂದರೆ ಒಂದೊಂದಾಗಿ ಇಳಿಸ್ಬಿಟ್ಟು ಒಬ್ರಿಗೆ ಪೂರ್ತಿ ಮುಗಿದ ಮೇಲೆ 9 ಧಾನ್ಯಗಳು ಇನ್ನೊಬ್ರಿಗೆ ಶುರು ಮಾಡ್ಕೋಬೇಕು. ಮೇಲಿಂದ ಕೆಳಗೆ ಬರಬೇಕಂದ್ರೆ ಮನೆ ಹಿರಿಯರಿಂದ ಕಿರಿಯರವರೆಗೂ ಹಾಗೆ ಮಾಡ್ಕೊಂಡ್ಬರ್ಬೇಕು. ಮನೆ ಯಾವುದೇ ಕುಟುಂಬ ಸದಸ್ಯರಾಗಲಿ, ನಿಮ್ಮನೆ ಕುಟುಂಬ ಬಿಟ್ಟು ಬೇರೆಯವ್ರಿಗಿಲ್ಲ. ಅಕಸ್ಮಾತ್ ಅಣ್ಣ ತಮ್ಮ ಅಕ್ಕ ತಂಗಿರು ಯಾರ್ತಕ್ಕಂಥ ಬೇರೆಯವರು ಇದ್ದರೆ, ಬೇರೆ ಕುಟುಂಬದಲ್ಲಿ ತಂದೆ ತಾಯಿ ತಾತನ ತಂದೆ ಯಾರಿಗೇ ಆಗಲಿ 10 ಜನಕ್ಕೆ 1/4 kg ಗಮನ. ಅದರಿಂದ ಇಷ್ಟೊಂದು ಸೇರಿಬಿಟ್ಟಿರುತ್ತೆ. ಎಷ್ಟಂದರೆ 9 1/4 kgಗಳು ಸೇರಿಬಿಟ್ರೆ ಎಷ್ಟಾಗೋಯ್ತು? ಅದಕ್ಕೆ ಅಷ್ಟು ಸೇರೋಗಿರುತ್ತೆ. ಅದನ್ನೆಲ್ಲ ಶೇಖರಣೆ ಮಾಡಿಕೊಂಡು ನೀವು 10 ಭಾಗಗಳು ಮಾಡಿರೋದು ಎಲ್ಲಿಗೆ ಹೋಗಬೇಕು? ನೇಟಾಗಿ ನಡ್ಕೊಂಡು ಹೋಗ್ಬೇಕು. ನೀವು ನಡ್ಕೊಂಡು ಹೋಗಿ ಹಳ್ಳಿ ಮರ ಹತ್ರ ಹೋಗ್ಬಿಡ್ಬೇಕು. ಹಳ್ಳಿ ಮರದ ಹತ್ರ ಪ್ರತಿಯೊಬ್ಬ ಯಜಮಾನ, ಅಂದರೆ ಮೊದಲನೇ ಯಜಮಾನ ಯಾರು ದೊಡ್ಡವನಿದಾನೋ ಫಸ್ಟ್ ಅವ್ನು ಹೊಟ್ಟೋಗ್ಬೇಕು. ಯಾವ ಕಾಲಕ್ಕೂ ನೀವುಗಳು ಅವನ ಹಿಂದೆನೇ ಹೋಗಬೇಕು. ಫಸ್ಟ್ ಅವನು 9 ಪ್ರತಿಪೂರ್ಣವಾಗಿರ್ತಕ್ಕಂಥ ಸುತ್ತುಗಳನ್ನ ಹಾಕೊಂಡ್ಬಿಡ್ಬೇಕು. ಎಷ್ಟೋ? 9 ಸುತ್ತುಗಳು. ಇನ್ನು 3 ಸುತ್ತುಗಳು ಕೊನೆಯದಾಗಿ ಮುಗಿಸೋ ಅಷ್ಟರಲ್ಲಿ ಮಾಡಬೇಕು. ಇದನ್ನು ಮಾಡುವಾಗ ಅವನ ಕೈಯಲ್ಲಿ ಗಂಟಿರುತ್ತಲ್ಲ, ಆ ಗಂಟನ್ನು ಸಮೇತವಾಗಿ ಹಿಂಗೆ ಒಂದು ಕೈ ಹಿಡಿಕೋಬೇಕು, ಹಿಂದ್ಗಡೆ ಕೈ ಇಟ್ಕೋಬೇಕು. ಎಷ್ಟೋ? ಹಿಂದ್ಗಡೆ ಕೈ ಇಟ್ಕೋಬೇಕು. ಆ ಹಿಂದ್ಗಡೆ ಕೈನಲ್ಲಿ ಒಂದು ಪ್ರದಕ್ಷಿಣೆ ಹಾಕುವಾಗಲೇ ಹಿಂದ್ಗಡೆ ಹಾಗೇ ಕಾಳುಗಳನ್ನು ಅರಳಿ ಕಟ್ಟೆ ಮೇಲೆ ಬಿಟ್ಕೊಂಡು ಬರಬೇಕು.
ಇದನ್ನ ಹಾಕ್ತಾ ಬರೋ ಸಮಯದಲ್ಲಿ ಎಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ಬೇಡಿರಪ್ಪ. ನಾನು ಯಾವುದೋ ಒಂದು ದೇವಸ್ಥಾನ ಕಳಿಸಿದ್ರೆ ಲಕ್ಷಾಂತರ ಜನ, ಸಾವಿರಾರು ಜನ ಹೋಗ್ತೀರಾ. ಒಂದೇ ಕಡೆ ಕೂತ್ಕೊಂಡ್ಬಿಟ್ರೆ ಗೋಪುರ ಆಕಾರ ಹೋಗುತ್ತೆ, ಇಡೀ ಹಳ್ಳಿ ಕಟ್ಟೆ ಮುಚ್ಚೋಗುತ್ತೆ. ಒಬ್ಬೊಬ್ಬರು ಒಂದೊಂದು ಕಟ್ಟೆ ಹುಡ್ಕೊಂಡು ಹೋಗಿ. ಕಾಡು ನಿರ್ಜನ ಪ್ರದೇಶ ಇತ್ತಾ, ಭಾಳ ಸಂತೋಷ. ಎಲ್ಲೂ ಯಾರಿಗೂ ಕಾಣದೇ ಇರತಕ್ಕಂಥ ಹಳ್ಳಿ ಕಟ್ಟೆ ಇದೆಯಾ, ಭಾಳ ಸಂತೋಷ. ಆ ಕಟ್ಟೆ ಹತ್ರ ಹೋಗಿ, ನಿಮಗಾಗಿದ್ದ ಕಟ್ಟೆಗಳ ಹತ್ರ ಹೋಗಿ. ಆದರೆ ಎಲ್ಲರೂ ಒಂದೇ ಕಟ್ಟೆಗಳ ಮೇಲೆ, ಯಾಕಂದ್ರೆ ಕಾಳುಗಳು ಹಾಕಿದ್ಮೇಲೆ ತಿರುಗಿ ಅದನ್ನು ತುಳಿತಾರೆ. ಇನ್ನೊಬ್ರು ಹೋಗಿ ಬಂದಿರ್ತಾರೆ, ನಾನು ಕಳಿಸ್ದೆ ಅಂದ ತಕ್ಷಣ ಇನ್ನೊಬ್ರು ಹೋಗಿ ಬಂದ್ಬಿಡ್ತಾರೆ. ಈ ಕಳಿಸ್ದೆ ಅಂದ್ಬಿಟ್ಟು ಇನ್ನೊಬ್ರು ಹೋದ್ರೆ ಆ ಕಾಳುಗಳು ಇನ್ನೊಬ್ಬರು ತುಳಿದ್ರೆ ಪಾಪಕರ್ಮಗಳು ಬಂದ್ಬಿಡುತ್ತೆ. ಅದಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ಕ್ಷೇತ್ರಗಳಿಗೆ ಹೋದ್ರೆ ಇನ್ನೂ ಒಳ್ಳೇದು. ಆದರೆ ಯಾವ ಕಾಲಕ್ಕೂ ಮನೆ ಫುಲ್ ಯಜಮಾನ ಮುಗಿದ ಮೇಲೆ ಎರಡನೇ ಹಿರಿಯ ಅಂದರೆ ತಾಯಾದವಳು ಹೋಗಬೇಕು, ಗಂಡನ ಹೆಂಡತಿ ಹೋಗಬೇಕು, ಅವಳು ಹಾಕ್ಬಿಟ್ಟು ಬಂದಬೇಕು. ಆ 9 ಪ್ರದಕ್ಷಿಣೆ ಪ್ಲಸ್ ಕೊನೆ 3 ಪ್ರದಕ್ಷಿಣೆ ಅಂದರೆ 11 ಪ್ರದಕ್ಷಿಣೆ ಒಬ್ಬೊಬ್ಬರು ಒಂದೊಂದು ಸರಿ ಹಾಕಬೇಕು. ಇದನ್ನು ಮಾಡಿ ಕೊನೆ ಕಾಳನ್ನು ಬಿಡುವಾಗ ಹಿಂತಿರುಗಿ ಕೂಡ ನೋಡಬೇಡಿ. ಕೊನೆ ಕಾಳನ್ನು ಯಾವ ಕಾಲಕ್ಕೂ ನೋಡಬೇಡಿ. ಇಡೀ ಕುಟುಂಬ ಪ್ರದಕ್ಷಿಣೆ ಮಾಡಿ ಬಿಟ್ಟು ಬೇಂದ್ರೆ ಅಂದರೆ ಅಮಾವಾಸ್ಯೆ ನಂತರ. ಕೆಲವರೆಲ್ಲ ಈ ಅಮಾವಾಸ್ಯೆ ಮಾಡ್ಕೊಳ್ಳಿ, ಕೆಲವರೆಲ್ಲ ಇನ್ನೊಂದು ಮುಂದಿನ ಅಮಾವಾಸ್ಯೆ ಮಾಡ್ಕೊಳ್ಳಿ, ಕೆಲವರು ಆ ಅಮಾವಾಸ್ಯೆ ಮಾಡ್ಕೊಳ್ಳಿ. ಆದರೆ ನಿಮಗೆ ಇರ್ತಕ್ಕಂಥ ಅವಕಾಶ ಯಾವಾಗ ಗೊತ್ತಾ? ಬರೀ ಮೇ ಅಮಾವಾಸ್ಯೆ ಒಳಗೆ ಮಾತ್ರ. ಇದಾದ ಮೇಲೆ ಪ್ರಯೋಜನ ಇಲ್ಲ, ಯಾಕಂದ್ರೆ ವಕ್ರ ಆಗ್ಬಿಡ್ತಾನೆ ಬುಧ. ಈ ಬುಧ ವಕ್ರ ಆಗೋದ ಮೇಲೆ ಪ್ರಯೋಜನ ಇಲ್ಲ. ಬೇಗ 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 ಮಾಡ್ಕೊಂಡ್ಬಿಡ್ಬೇಕು. ಆದರೆ ಒಂದೊಂದು ಅಮಾವಾಸ್ಯೆ 3 ಅಮಾವಾಸ್ಯೆ ಸಿಗುತ್ತೆ ನಿಮಗೆ. ದಯವಿಟ್ಟು ಆ ಅಮಾವಾಸ್ಯೆಗಳಲ್ಲಿ ಇದು ಮಾಡ್ಕೋಬೇಕು. ಸ್ನಾನಕ್ಕೆ ಮೊದಲು ಹಲ್ಲುಜ್ಜಿ ಮಾತ್ರ ಹೊರಟ್ಬಿಡ್ಬೇಕು. ಎಲ್ಲವನ್ನು ಹಾಕಿ ನಮಸ್ಕಾರ ಮಾಡಿ ಬಂದ್ಬಿಡಿ. ಇದನ್ನು ಅಳಿಲ್ಗಳು, ಕಾಗೆಗಳು, ಪಕ್ಷಿ ಪ್ರಾಣಿಗಳು, ಇಲಿಗಳು, ಹೆಗ್ಗಣಗಳು ಎಲ್ಲ ತಿನ್ಕೊಳ್ಳುತ್ತವೆ. ಅದು ಹೇಗೆ ಯಾವ್ಯಾವ ಧಾನ್ಯ ತಿನ್ಕೊಳ್ಳುತ್ತೋ ನಿಮ್ಮಲ್ಲಿರ್ತಕ್ಕಂಥ 9 ನವಗ್ರಹ ದೋಷಗಳನ್ನು ನಿಮಗೆ ಗೊತ್ತಿಲ್ಲದೆ ಇಳಿದು ಹೋಗುತ್ತೆ ನಿಮ್ಮ ದೇಹದಿಂದ, ನಿಮ್ಮ ಮನೆಯಿಂದ ಹೊಟ್ಟೋಗುತ್ತೆ, ನಿಮ್ಮಲ್ಲಿರ್ತಕ್ಕಂಥ ರಾಶಿಗಳಿಂದ ಹೊಟ್ಟೋಗುತ್ತೆ, ನಿಮ್ಮ ನಕ್ಷತ್ರದಿಂದ ಹೊಟ್ಟೋಗುತ್ತೆ. ಇದು ಸರಳವಾದ ಪರಿಹಾರ, ಇದು ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಸಾಕ್ಷಾತ್ ಅನುಸೂಯಾದೇವಿನೇ ಹೇಳಿರ್ತಕ್ಕಂಥ ಪರಿಹಾರ. ಅದಕ್ಕೆ ಮನೇಲಿ ಯಾವತ್ತೂ ಶ್ರೀ ಗುರುದತ್ತಾಯ ನಮಃ, ಓಂ ಶ್ರೀ ಗುರುದತ್ತಾಯ ನಮಃ, ಓಂ ಶ್ರೀ ಗುರುದತ್ತಾಯ ನಮಃ ಈ ಮೂಲ ಮಂತ್ರವನ್ನು ಜ್ಞಾಪಕ ಇಟ್ಕೊಳ್ಳಿ. ಓಂ ಶ್ರೀ ಗುರುದತ್ತಾಯ ನಮಃ. ಇದನ್ನ ಈ ಯಾವ ಕಾಲಕ್ಕೂ ಇದನ್ನು ಮಾಡಿ ಬಂದು ಮನೆಯಲ್ಲಿ ಪ್ರತಿದಿನ ಓಂ ಶ್ರೀ ಗುರುದತ್ತಾಯ ನಮಃ ಇಷ್ಟು ಹೇಳ್ಕೊಳ್ಳಿ. ನಿಮ್ಮ ಮನೆ ವೈಬ್ರೇಷನ್ಸ್ ಹೆಂಗಿರುತ್ತೆ, ಎಂಥ ವಾಸ್ತು ದರಿದ್ರವಾಗಿರಲಿ ಅಲ್ಲಿಂದ ನಿಮ್ಮ ಜೀವನ ಹೆಂಗೆ ಚೇಂಜ್ ಆಗುತ್ತೆ. ಯಾರ್ಯಾರು ಹಳ್ಳದಲ್ಲಿದ್ದೀರಾ ಮೇಲ್ ಜೀವನಕ್ಕೆ ಕರ್ಕೊಂಡ್ಬರುತ್ತೆ, ಯಾರ್ಯಾರು ಕಷ್ಟಪಡ್ತಿದ್ದೀರಾ ಅಲ್ಲಿಂದ ಪರಿಹಾರ ಸಿಗ್ತಾ ಬರುತ್ತೆ, ಯಾರ್ಯಾರು ಗೊಂದಲದಿದ್ದೀರಾ ಆ ಚಿಕ್ಕನಲ್ಲಿದ್ದೀರಾ ಆ ಚಿಕ್ಕೆಲ್ಲ ಬಿಡಿಸ್ತಾ ಬರುತ್ತೆ. ನಿಜವಾದ ಒಳ್ಳೆ ದಾರಿಗಳನ್ನು ಸಾಕ್ಷಾತ್ ಗುರು ಅನುಗ್ರಹ ಸಿಗುತ್ತೆ. ದಾರಿದ್ರ್ಯ ಪರಿನಾಶನವಾಗೋಯ್ತು, ನವಗ್ರಹಗಳು ಹೊಟ್ಟೋಗುತ್ತೆ. ಆ ನವಗ್ರಹ ದೋಷಗಳು ಪ್ರಾಣಿ ಪಕ್ಷಿಗಳ ಜೀವರಾಶಿಗಳು ತಿನ್ಕೊಂಡ್ಬಿಡುತ್ತೆ. ಆದರೆ ಕೇವಲ ಮೇ ತಿಂಗಳಲ್ಲಿ ಮಾತ್ರ ಆಗೋಗಬೇಕಿದು. 3 ಅಮಾವಾಸ್ಯೆಗಳ ಮಾತ್ರ ನಿಮಗೆ ಕಾಲಾವಕಾಶ. ಯಾವ ಅಮಾವಾಸ್ಯೆ ಆದರೂ ನೀವು ಮಾಡ್ಕೊಳ್ಳಿ, ಯಾವ ತಿಂಗಳಲ್ಲಾದರೂ ಮುಗಿಸ್ಕೊಳ್ಳಿ. ಅಂದರೆ ಜೂನ್ ಅಷ್ಟೊತ್ತಿಗೆ 5ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ಮುಗಿದು ಹೋಗಿರಬೇಕು ನಿಮ್ಮ ಈ ನವಗ್ರಹ ದೋಷದ ಪರಿಹಾರ. ಸಂಕ್ಷಿಪ್ತವಾಗಿದೆ, ಸುಖವಾಗಿದೆ, ಜೀವನ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಕೊನೆಯ ಮಂಗಳವನ್ನ ಇವತ್ತಿನ ಸಂಸ್ಕಾರದಲ್ಲಿ ಪೂರ್ತಿ ಸಂಸ್ಕಾರಿಕವಾಗಿರ್ತಕ್ಕಂಥ ಸನಾತನ ಧರ್ಮದ ಮೌಲ್ಯಗಳನ್ನ ನಿಮಗೆ ಹೇಳಿದ್ದೀನಿ. ಜೀವಂತವಾಗಿರೋವರೆಗೂ ಜನಸೇವೆಯಲ್ಲಿ ಇರ್ತೀನಿ ಅಂತ ಮಾತನ್ನ ಕೊಡ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಖಂಡಿತವಾಗ್ಲೂ ಬಹಳನೇ ಸರಳವಾಗಿ ನವಗ್ರಹಗಳ ದೋಷವನ್ನ ನವಧಾನ್ಯವನ್ನ ಅರ್ಪಿಸೋ ಮುಖೇನ ಪರಿಹರಿಸ್ಕೋಬಹುದು ಅಂತ ಹೇಳಿದ್ದೀರಾ ನಮ್ಮ ಇಂದಿನ ಸಂಸ್ಕಾರಗಳ ವಿಭಾಗದಲ್ಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ನಾವು ಹೊರಡೋ ಹೊತ್ತಾಯ್ತು. ಮತ್ತೆ ನಾಳೆ ಸರಿಯಾಗಿ 9 ಗಂಟೆಗೆ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.